PCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮತದಾರರು ಪಟ್ಟಿಯಿಂದ ವಂಚಿತರಾಗದಂತೆ ಕ್ರಮ ವಹಿಸಿ. ಚಂದ್ರಶೇಖರ್. ಕೆಆರ್ಪೇಟೆ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಒಬ್ಬ ಅರ್ಹ ಮತದಾರನು ವಂಚಿತವಾಗದಂತೆ ಎಲ್ಲರೂ ಸಹಕರಿಸಬೇಕು ಎಂದು ಮತದಾರರ ನೋಂದಣಾಧಿಕಾರಿ ಚಂದ್ರಶೇಖರ್ ಮನವಿ ಮಾಡಿದರು. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮತದಾರರು ಅಗತ್ಯ ದಾಖಲೆಗಳನ್ನು ಒದಗಿಸಿ ಪರಿಷ್ಕರಣೆ ಕಾರ್ಯದಲ್ಲಿ ಭಾಗವಹಿಸಬೇಕು ಎಂದರು. ಬಿಎಲ್ಒಗಳು ಹಾಗೂ ರಾಜಕೀಯ ಪಕ್ಷಗಳ ಬಿಎಲ್ಎಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಮತಗಟ್ಟೆ ವಿಂಗಡಣೆ ಕುರಿತು ಚರ್ಚೆ ನಡೆಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಪೆಂಡಿಂಗ್ ಇರೋದು 137 ಅಪ್ಲಿಕೇಶನ್ ಪೆಂಡಿಂಗ್ ಇದೆ. 90% ಆಗಿದೆ. ಈ ಲಾಸ್ಟಲ್ಲಿ 2 ಗಂಟೆವರೆಗೆ ಎಷ್ಟು ಮಾಡಿದ್ದಾರೆ ಅನ್ನೋ ಒಂದು ಸಮಗ್ರವಾದ ಮಾಹಿತಿ ಇದು ನಮ್ಮ ಆನ್ಲೈನಲ್ಲಿ ಬರುತ್ತೆ. ಆನ್ಲೈನಲ್ಲಿ ಡೌನ್ಲೋಡ್ ನಿಮಗೂ ಇನ್ಫಾರ್ಮೇಷನ್ ಇರಲಿ ಅಂತ ನಿಮ್ಗೆ ಇನ್ಫಾರ್ಮೇಷನ್ ಇರಲಿ. ಸೊ ನಿಮಗೆ ಬೇಕಾಗಿರೋದು ಡೆತ್ತು, ಪರ್ಮನೆಂಟ್ಲಿ ಶಿಫ್ಟೆಡ್, ಆಲ್ರೆಡಿ ಎನ್ರೋಲ್ಡು, ಆಬ್ಸೆಂಟಿ ವೋಟರ್ಸ್ ಪಟ್ಟಿಯನ್ನು ನಾನು ಅವರಿಗೆ ತಲುಪ್ಸೋಕೆ ಹೇಳಿ. ನಾನು ನಿಮಗೆ ಡೆತ್ ವೋಟರ್ಸ್ನ ಮತ್ತು ಶಿಫ್ಟೆಡ್ ವೋಟರ್ಸ್ನ ಪಟ್ಟಿ ತರಿಸಿ ಅವರಿಂದನೇ ತರಿಸ್ಕೊಡ್ಬೇಕು. ನನಗೆ ಬರಲ್ಲ. ನನ್ನ ಹತ್ರ ಡೆತ್ ವೋಟರ್ಸ್ನ ನಿಮ್ಗೆ ನಾನು ಕವರಿಂಗ್ ಲೆಟರ್ ಹಾಕಿ ಕಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಏನೇ ಅವಶ್ಯಕತೆ ಇದ್ದರೆ ನನ್ನ ಮೊಬೈಲ್ ನಂಬರ್ ಇರುತ್ತೆ. ನನ್ನ ಮೊಬೈಲ್ ನಂಬರ್ ತಗೊಳ್ಳಿ. ನಾವು ವಾಟ್ಸ್ಯಾಪ್ ಮಾಡಿ, ಫೋನ್ ತೆಗಿಲಿಲ್ಲ ಅಂತ ನಾನು ವಾಟ್ಸ್ಯಾಪ್ ಮಾಡಿ 9880 ಇಲ್ಲಾಂದ್ರೆ ಫೋನ್ ನಂಬರ್ ತೊಗೊಂಡಿದ್ದೀನಪ್ಪ ಹೇಳಿ ಸರ್. 9880 531 531 555 555 9888 6 ತಿಂಗಳು ಮುಂಚಿತವಾಗಿದೆ ಸರ್. ಇದ್ರ ಬಗ್ಗೆ ಸಂಪೂರ್ಣವಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ನಮಗೆ ಬೆಂಗಳೂರು JP ಹೆಡ್ ಆಫೀಸ್ ಕರೆದು ಮೀಟಿಂಗ್ ಮಾಡಿದ್ರೆ ಇಲ್ಲಿ ನಮ್ಮ ಇಲ್ಲಿ ನಮ್ಮ ಕೇರ್ ಪಟ್ಟಿಗೆ ನಾವೇ ಫಸ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು. ಮತ್ತೆ ನಮಗೆ 2 ಸಾರಿ ನಮಗೆ ಚೌಟ್ರಿನಲ್ಲಿ ನಮ್ಮ ಮುಖ್ಯ ಕಚೇರಿಯಿಂದನೇ ಬಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ನಮಗೆ. ಹಾಗಾಗಿ ನಮ್ಗೆ ಸ್ವಲ್ಪ ಇದ್ರಲ್ಲಿ ಮಾಹಿತಿ ಇದೆ. ಅದ್ರಲ್ಲಿ ನಿಮ್ಮ ಏನು ಈಗ ಅಂಗನವಾಡಿ, ಗ್ರಾಮ ಪಂಚಾಯತಿ ಇವ್ರನ್ನ BLOಗಳು ಮಾಡ್ಕೊಂಡಿದ್ದೀರಿ, ಅವ್ರಿಗೆ ಸರಿಯಾಗಿ ನಮಗೆ ಗೊತ್ತಿರೋಷ್ಟು ಮಾಹಿತಿನೂ ಪೂರ್ಣ ಪ್ರಮಾಣದ ಮಾಹಿತಿ ಅವ್ರಿಗೆ ಇಲ್ಲ ಸರ್. ನಮಗೆ 3-4 ಸರಿ ಆಮೇಲೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸಹಜವಾಗಿ ಏನಾಗುತ್ತೆ, ನಾನು ಕ್ಯಾಮ್ರಾ ಆಫ್ ಮಾಡಿದೆ. ಏನು ಮಾಡ್ತಾರೆ ಮೂಲ ಉದ್ದೇಶ, SIR ಮೂಲ ಉದ್ದೇಶ ಏನಕ್ಕೆ 2002ನ್ನ ಮಾನದಂಡವಾಗಿ ಇಟ್ಕೊಂಡು ಮಾಡ್ತಿದ್ರೆ, ಹಿಂದೆ 2002ರಲ್ಲೇ ಇದೇ ರೀತಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೆದಿತ್ತು. ಅದನ್ನು ಬೇಸಾಗಿ ಇಟ್ಕೊಂಡು 25 ವರ್ಷ ಮಾಡ್ತಾ ಇರೋದ್ರಿಂದ 2002ನ್ನು ತೊಗೊಂಡು ಬೇಸಾಗಿ ಇಟ್ಕೊಂಡು ಅಲ್ಲೂ ಫಸ್ಟ್ ಮ್ಯಾಪಿಂಗನ್ನು ಮಾಡಿದ್ದೀವಿ. ಈಗ ಮ್ಯಾಪಿಂಗೇ ಸಿಗ್ತಾ ಇಲ್ಲ. 2002ರಲ್ಲಿ ಉದಾಹರಣೆ ನೀವು ಹೇಳಿದ್ರಿ, ಅಕ್ಕಿಪಕ್ಕಿ ಜನಾಂಗ ಇದ್ದಾರೆ, ಅವ್ರು ಓಟೆ ಹಾಕಿಲ್ಲ, ಅವ್ರ ವೋಟರ್ ಐಡಿ ಇರಲಿಲ್ಲ. ಅವ್ರನ್ನ ನೋ ಲಿಂಕೇಜ್ ಮಾಡಿ ತೋರಿಸ್ಕೊಟ್ರೆ ಅವ್ರಿಗೆ ನೋಟಿಸ್ ಜನ್ರೇಟ್ ಆಗುತ್ತೆ. ಆ ನೋಟಿಸ್ ಜನ್ರೇಟ್ ಆದಾಗ ಅವ್ರ ಹತ್ರ ಬ್ಯಾಂಕ್ ಅಕೌಂಟು, ರೇಷನ್ ಕಾರ್ಡು, ಇಲ್ಲ ಅವ್ರದ್ದು ಜಾತಿ ಪ್ರಮಾಣ ಪತ್ರ. ಈಗ ಜಾತಿ ಪ್ರಮಾಣ ಪತ್ರ ಸರ್ಕಾರನೇ ಒದಗಿಸ್ತಾ ಇದೆ. ಯಾರು ಕಳೆದ 5 ವರ್ಷದಲ್ಲಿ ತೊಗೊಂಡಿದ್ದಾರೆ ಮನೆಗಳಿಗೆ ಮುಖ್ಯಮಂತ್ರಿಗಳು ಒಂದು ಸಂದೇಶದ ಪ್ರತಿನ ಪ್ಲಸ್ ಜಾತಿ ಪ್ರಮಾಣ ಪತ್ರ ಮನೆಗೆ ನಮ್ಮ VAಗಳು ರೀಚ್ ಮಾಡಿಸ್ತಾರೆ. ಅದನ್ನು ಸಬ್ಮಿಟ್ ಮಾಡಿದ್ರೆ ಕ್ಲಿಯರ್ ಮಾಡಿ ಮತಪತ್ರ ಉಳ್ಕೋತದೆ. ಮತಪಟ್ಟಿ ಪರಿಷ್ಕರಣೆ ಸಮಗ್ರವಾಗಿದೆ. ಅದು ಬಿಟ್ಟರೆ ಈಗ ಆಗ್ತಾ ಇದೆ. ಹಾಗಾಗಿ 2002ನೇ ಮಾನದಂಡ ಮಾಡಿಟ್ಕೊಂಡು ಮ್ಯಾಪಿಂಗ್ ಮಾಡಬೇಕು ಅಂದರೆ ಮ್ಯಾಪಿಂಗಲ್ಲಿ ನೀವು ಹೇಳ್ತಾ ಇದ್ರೆ ಕೆಲವು ವ್ಯತ್ಯಾಸ ಇದ್ದರೆ BLO ಅದನ್ನು ಅಪ್ಡೇಟ್ ಮಾಡಬೇಕಾದ್ರೆ ಆ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿರ್ತಾರೆ ಮತಪತ್ರ. ಅವ್ರದ್ದು 2002ರಲ್ಲಿ ಏನಿತ್ತು ಅವ್ರದ್ದು ಸೀರಿಯಲ್ ನಂಬರು ಯಾವುದಿಲ್ಲ ಹಾಕೊಟ್ಟಾಗ ಅದನ್ನು ಚೇಂಜಸ್ ಮಾಡಲಿಕ್ಕೆ BLO ಅವಕಾಶ ಇದೆ. ಮತ್ತು ಕೆಲವು ವ್ಯತ್ಯಾಸಗಳಿಗೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ. ಏನು ಹೆಸರಲ್ಲಿ ನಮ್ಗೆ ವ್ಯತ್ಯಾಸ ಇದೆ, ಆ ಹೆಸರು ವ್ಯತ್ಯಾಸನ ಸರಿ ಮಾಡಲಿಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ. BLO ಸರಿ ಮಾಡ್ತಾರೆ. ಎಲ್ಲಿ BLOಗಳು ಆ್ಯಕ್ಟಿವ್ ಆಗಿದೆ, ಹಿಂದೆ ಕೆಲಸ ಮಾಡಿದ್ದಾರೆ, ಅಲ್ಲಿ ಡೆತ್ದು ನಂಬರ್ ಆಫ್ ಡೆತ್ ಎಂಟ್ರೀಸ್ ಕಡಿಮೆ ಬರ್ತಾ ಇದೆ. ಎಲ್ಲಿ ಮಾಡೇ ಇಲ್ಲ 25 ವರ್ಷದಿಂದ. ಒಂದು ಕನಿಷ್ಠ ನಮ್ಮ ಗ್ರಾಮ ಒಂದು ವರ್ಷಕ್ಕೊಂದು 5 ಜನ, 25 ವರ್ಷದಿಂದ ಒಂದು 75 ಜನ ಹೋಗಿರ್ತಾರೆ, 75-100 ಜನ. ಕೆಲವರು 0 ಇರುತ್ತೆ ಅಥವಾ 1-2 ಇರುತ್ತೆ. ಯಾಕೆ ಅಂತ ವೆರಿಫೈ ಮಾಡಿದ್ರೆ ಆ ಥರ ಲಾಸ್ಟ್ 25 ವರ್ಷದಿಂದ ಡೆತ್ ಆದಮೇಲೆ ಆತ SIR ಮಾಡೋದೆಲ್ಲ ರಿಮೂವ್ ಮಾಡಿದ್ದಾರೆ. ಇನ್ನು ಕೆಲವರು ಸುಮ್ಮನೆ ಸೈನ್ ಕೊಟ್ಟಿದ್ದಾರೆ, ಕೊಟ್ಟೋಗಿದ್ದಾರೆ. ಅಂಥವು ಶಿಫ್ಟೆಡ್ನೂ ಅವ್ರು ಕೈ ಬಿಟ್ಟಿದ್ದಾರೆ. ಅಂಥವು ಪಟ್ಟಿದ್ದು ಇಲ್ಲಿ ಶಿಫ್ಟ್ ಆಗಿದೆ ಸರ್, ಇವರು ಇದ್ದಾರೆ. ಅಥವಾ ಕೆಲವು ಶಿಫ್ಟ್ ಆಗಿದ್ದಾರೆ, ನಮ್ಮವ್ರು ರಿಟೈನ್ ಮಾಡಿದ್ದಾರೆ, ಹಿಂಗಾಗಿದೆ ಅಂತ ನಮಗೂ ಗೊತ್ತಿರೋಲ್ಲ. ಈಗ ಶಿಫ್ಟ್ಗೆ ಏನು ಶಿಫ್ಟೆಡ್ ಪೀಪಲ್ಸ್ ಎಲ್ಲ ಏನು ಎಷ್ಟು ವರ್ಷ ಆ ಹಳ್ಳಿ
ಸ್ಯಾಟರ್ಡೆ ಮತ್ತು ಸಂಡೇ 2 ದಿವಸದಲ್ಲಿ 1 ಕೋಟಿ ಮನೆ ರೀಚ್ ಆಗೋ ರೀತಿ ಒಂದೊಂದು ಮಾಡಿ, ಭಾಳ ಕಾನ್ಸೆಪ್ಟ್ ರೆಡಿ ಮಾಡಿ, ಆಗಿದೆ. BLO ಗಳು connect 25-26ಕ್ಕೆ ಸರ್ ಪ್ರತಿ ಬೂತಲ್ಲೂ ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ ಸ್ಯಾಟರ್ಡೆ ಸಂಡೇ ಹಾಕೈತೆ, ನಾಳೆಯಿಂದಲೇ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಅದು 2 ಅಭಿಯಾನ ಅಂತ ಅಭಿಯಾನ ಅಲ್ಲಿಗೆ ನಿಲ್ಲಿಸ್ಬೇಡಿ. ಪ್ರತಿ ಬೂತಲ್ಲೂ 20 ಮನೆ ರೀಚ್ ಆಗಬೇಕು. ಪ್ರತಿ ಬೂತಲ್ಲೂ ದೇಶಾದ್ಯಂತ ಮಾಡಿದ್ರು ಸರ್ ಈಗ. ಈಗ ಒಂದು ಕೆಲಸ ಮಾಡಿ, ಹಾ. ಅದೇ ಸ್ವಲ್ಪ ನೀವು ಅಲ್ಲಿ ಏನು ಹೇಳಿದ್ರೆ ರೀಚ್ ಆಗ್ಬೇಕಾದ್ರೆ ಅವ್ರು ಹೇಳಿದ್ದಾರೆ ಅಂತ ಅಲ್ಲಿಗೆ ನಿಲ್ಲಿಸ್ಬೇಡಿ. ಒಂದು ನಮ್ಮ BLO ಹತ್ರ ಒಂದು ಪೂರ್ವಭಾವಿ ಸಭೆ ಮಾಡ್ಕೊಂಡು ಯಾವ್ದು ಆಗಿದೆ ಯಾವ್ದು ಆಗಿಲ್ಲ ಆಗಿಲ್ಲ. ಆಗಿಲ್ದಿರೋ ರೀಚ್ ಆಗಿಲ್ಲ. ಹೌದು ಆಗ ನಮ್ಗೆ ಏನಾಗುತ್ತೆ, ಈ ಕೆಲವು ಏನಾಗ್ತವೆ ನಮ್ಮ ಪ್ರಾಬ್ಲಮ್, ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ, ಟೌನ್ ಒಳಗಡೆ ಕೂಲಿ ಕೆಲಸ ಮಾಡೋದಿರ್ತಾರೆ. ಆಮೇಲೆ 6 ಗಂಟೆಗೆ ಗಾರೆ ಕೆಲಸ ಮಾಡೋಣ, 6 ಗಂಟೆಗೆ ಇವ್ರು ಹೋದಾಗ ಸಿಗಲ್ಲ, ಸಿಕ್ಕಿರಲ್ಲ. ಆಮೇಲೆ ಸಾಯಂಕಾಲ ಒಂದು 7:15 ಬರ್ತಾರೆ, ಇವ್ರ ಮನೆಗೆ ಹೊಟ್ಟೋಗಿರ್ತಾರೆ. ಅಂಥವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ. ಅಂಥವ್ರು ಟಾರ್ಗೆಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲಿ ಕೂಲಿ ಕಾರ್ಮಿಕರು ನಿಮ್ಮನ್ನ ಒಂದು ಪೂರ್ವಭಾವಿ ಸಭೆ ಮಾಡ್ಕೊಂಡಾಗ ಎಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ, ಎಲ್ಲಿ ಹೋಗ್ತಾರೆ ಅಂತ ನಿಮ್ಮ ಕಾರ್ಯಕರ್ತರುಗಳು ನಿಮ್ಗೆ ಹೇಳಿ ಟಾರ್ಗೆಟ್ಸ್ ಮಾಡಿ ಅವರು ರೀಚ್ ಆಗಿಲ್ವಾ ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಂಡು ನೀವು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಔಟ್ ರೀಚ್ ಪ್ರೋಗ್ರಾಮಲ್ಲಿ ನೀವು ಅಲ್ಲಿ ಆ ಥರ ಇನ್ವಾಲ್ವ್ ಆಗಿ ಕೆಲಸ ಬೇಕಾಗುತ್ತೆ. ಓಕೆ ಸರ್. ಇಲ್ಲ ಸರ್, ನಾವು ಇದನ್ನ ನೆಪ ಮಾತ್ರಕ್ಕೆ ಮಾಡಿ ಮುಗಿಸ್ಬಿಟ್ರೆ ಇದ್ರ ಬಗ್ಗೆ ಸರ್ ನಮಗೆ ಸುಮಾರು ಮುನ್ಸಿಪಾಲ್ಟಿಯಿಂದ ಬಿಲ್ ಕಲೆಕ್ಟರ್ಗಳು ಇವರಿದ್ದಾರೆ. ಯಾರಿಗೆ ನಾವು ನೋಟಿಸ್ ಜನರೇಟ್ ಆಗುತ್ತೆ, ಸರ್ಕಾರದಿಂದ ಕೊಟ್ಟಿರುವಂಥ ಆದಾಯ ಕಳೆದ 5 ವರ್ಷದ ನಾವು ಕೊಡ್ತಾ ಇದ್ದೀವಿ ಸರ್. ನಮ್ಗೆ ರೀಚ್ ಆಗಿಲ್ಲ 5 ವರ್ಷದಿಂದ, ತೊಗೊಂಡೇ ಇಲ್ಲ 5 ವರ್ಷದಿಂದ. ಅಂಥವ್ರನ್ನ ಏನು ಮಾಡಲಿಕ್ಕಾಗಲ್ಲ. ಅವ್ರಿಗೆ ಏನು ಮಾಡ್ಬೋದು, ಒಂದು ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡಿಕೊಂಡು ತೊಗೊಂಡು ಕೊಡ್ಬೋದು. ಯಾವುದು ಲಿಂಕೇಜ್ ಪ್ರಾಬ್ಲಮ್ ಇರೋರು, ಹೆಸರು ಮಿಸ್ಟೇಕ್ ಪ್ರಾಬ್ಲಮ್ಸ್ ಇರೋರು ಅವ್ರಿಗೆಲ್ಲೋ ಸರಿನೇ ಮಾಡೋಕ್ಕೆ. ಈಗ ನನ್ನ ವೈಫ್ದೇ ಆಗಿದೆ, ಜಯಶ್ರೀ ಇದೆ, SHREE ಇದೆ. ಈಗ ನಾನು ಮೊನ್ನೆ ಹಾಸನಲ್ಲಿ ಮಾಡಿಸಿದಾಗ SHRI ಆಗಿದೆ. ಈಗ ಅದೇ ವ್ಯತ್ಯಾಸನ BLO ಸರಿ ಮಾಡಬೇಕು. BLO ಸರಿ ಮಾಡಲಿಲ್ಲ ಅಂದರೆ ನೋಟಿಸ್ ಆಗುತ್ತೆ. ಆ ನೋಟಿಸಿಗೆ ನಾನು ಉತ್ತರ ಕೊಡಬೇಕಾದ್ರೆ ನನ್ನ ವೈಫ್ SLC ಮಾರ್ಕ್ಸ್ ಕಾರ್ಡು ಅಥವಾ ಬ್ಯಾಂಕ್ ಅಕೌಂಟ್ ಅವರು ಅದನ್ನು ಹೆಸರು ಸರಿಪಡಿಸ್ತಾರೆ. ಅದು ಮುಂದಕ್ಕೆ ವೋಟ್ ರಿಟರ್ನ್ ಅನ್ನೋ ಫ್ಯೂಚರ್ ಅಮೆಂಡ್ಮೆಂಟಿಗೆ ನಾನು ಕಾಪಿ ಕೊಡ್ತೀನಿ. ಸೊ ಇದು ಒಂದು ಕಡೆ ಆಯಿತು. ಡೆತ್ ವೋಟರ್ಸ್ನ ನೀವು ವೆರಿಫೈ ಮಾಡಿ. ನಾವು ಡೆತ್ ಆಗಿದ್ದಾರೆ ಅಂತ ಕೊಟ್ಕೊಂಡು ಮನೇಲಿ ಏನು ಮಾಡ್ತಾರೆ, ಮನೆಯೊಳಗೆ ಜಿದ್ದಿಗೂ ಬಿದ್ದು ಡೆತ್ ಆಗಿಲ್ಲ ಅಂದರೆ ಡೆತ್ ಆಗಿದೆ ಅಂತ ಮಾಹಿತಿ ಕೊಟ್ಟಿರ್ತಾರೆ. ಅದು ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಹೆಸರುಗಳು ಕೊಡ್ತೀನಿ. ನಿಮ್ಮ ಗ್ರಾಮಾಂತರದಲ್ಲಿರೋವಂಥ BLAಗಳ ಗಮನಕ್ಕೆ ತನ್ನಿ. ಯಾರು ಆ್ಯಕ್ಟಿವ್ ಆಗಿರ್ತಾರೆ ನೋಡಪ್ಪ, ಹಿಂಗೆ ಕೊಟ್ಟಿರೋದನ್ನು ಒಂದ್ಸರಿ ಕ್ರಾಸ್ ವೆರಿಫೈ ಮಾಡಿ. ಈಗ ಯಾರು ಕೊಡ್ತೀರಿ ಸರ್? ಅಲ್ಲಿ ನಮ್ಮ ಗ್ರಾಮಾಂತರದಲ್ಲಿ BLAಗಳು ಕೊಡ್ತಾರೆ. BLOಗಳು BLA ಕೊಡ್ತಾರೆ. ಒಂದೊಂದು ಮತಪಟ್ಟಿ ಕೇಂದ್ರ ಮತಕೇಂದ್ರ ಇದೆಯಲ್ಲ, ಅಲ್ಲಿ BLO ಇದೆಯಲ್ಲ, ಅವ್ರು ಅಲ್ಲಿ BLAಗಳಿಗೆ ಕೈ ಕೊಡ್ತೀರಾ ಸರ್? BLA ಕೈ ಕೊಡ್ತಾರೆ. ಅಂದರೆ ಈಗ BLO ಪ್ರತಿ ಊರಿದ್ದಾರೆ ಗೌರ್ಮೆಂಟಿಂದ. ಈಗೇನಾಗ್ತದೆ, ಈಗ ಇಷ್ಟು ದಿನ ವೋಟನ್ನು ಊರಲ್ಲಿ ರಿಟೈನ್ ಮಾಡ್ಕೊಂಡಿದ್ದು. ಈ ಮೊನ್ನೆ ನಮ್ದು ಏನು ಡಿಸ್ಕಷನ್ ಆಗ ಸ್ಟಾರ್ಟ್ ಆಯ್ತಿಲ್ಲ ಸರ್, ನಾವು ಶಿಫ್ಟ್ ಮಾಡ್ಕೋತೀವಿ ಮಕ್ಕಳ ಎಜುಕೇಷನ್ಗೆ, ಇನ್ನು ಮುಂದೆ ನಮಗೂ ಏಜ್ ಆಯಿತು, ಏನು ಬೇಕು ಅಂತ ಅಂಥವು ಈ ಪರ್ಮನೆಂಟ್ ಶಿಫ್ಟಲ್ಲಿ ಅವರಲ್ಲಿ ಏನು ಹೇಳ್ತೀರಿ, ಇಲ್ಲಿ ಕೈ ಬಿಡಿ ನಾನು ಸೇರಿಸ್ಕೊತಾ ಇದ್ದೀನಿ ಅಂತ BLO ಹೇಳ್ತಿದ್ದಾರೆ. ಅಂಥವು ಪರ್ಮನೆಂಟ್ಲಿ ಶಿಫ್ಟೆಡ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಆಲ್ರೆಡಿ ಎನ್ರೋಲ್ಡ್ ಅಂದರೆ ನಾವು ಎಂಟ್ರಿ ಮಾಡೋಕ್ಕೆ ಹೋಗಿದ್ದೀವಿ, ಇವ್ರು ಆಲ್ರೆಡಿ ಮತಪಟ್ಟಿನಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಇವ್ರದನ್ನ ವೆರಿಫೈ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡೋದು. ಆಲ್ರೆಡಿ ಎನ್ರೋಲ್ಡ್ ಅಂದರೆ ನೆಕ್ಸ್ಟ್ ಬೇರೆ ಕಡೆ ಮಾಡ್ಕೊಂಡಿದ್ದಾರೆ. ಹೌದು, ಇಲ್ಲೇ ತೋರಿಸುತ್ತೆ. ನೀವು ಅದನ್ನು ಅಪ್ಡೇಟ್ ಮಾಡೋಕೆ ಹೋಗ್ತಿಲ್ಲ, ಅಪ್ಡೇಟ್ ಕೊಡ್ತಿದ್ದಂಗೆ ಇವ್ರು ಬೇರೆ ಕಡೆ ಎನ್ರೋಲ್ ಆಗಿದೆ ಅಂತ ಬರುತ್ತೆ. ಅಂದ್ರೆ ಅಲ್ಲೇ ಚಾಯ್ಸ್ ಮಾಡ್ಕೋಬೋದು. ಹೌದು, ಮಾಡ್ಕೋಬೋದು. ಅವ್ರು ಮಾಡ್ಕೊಂಬಿಟ್ಟಿದ್ದಾರೆ ಅವ್ರ ಚಾಯ್ಸ್. ಆಲ್ರೆಡಿ ಚಾಯ್ಸ್ ಇಲ್ಲಿ ಕೈ ಬಿಡ್ತೀವಿ ನಾವು. ಸರಿ ಸರಿ. ನೆಕ್ಸ್ಟ್ ಆಬ್ಸೆಂಟಿ ವೋಟರ್ಸ್ ನಮಗೆ ಕಡಿಮೆ. ಅದೇ ಹೇಳಿದ್ನಲ್ಲ, ಅವ್ರದ್ದು ಭಾವಚಿತ್ರ ಇದೆ, ವೋಟರ್ ಐಡಿ ಇವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅಂಥವ್ರದ್ದು ಪಟ್ಟಿಯನ್ನು ಇಟ್ಕೊಂಡಿದ್ದೀವಿ, ಅದನ್ನು ಕೊಡ್ತೀವಿ. ಅದರಲ್ಲಿಲ್ಲ ಇವ್ರು ಇಂಥ ಕಡೆ ಇದ್ದರೂ ಇಲ್ಲಿದ್ದಾರೆ, ನಾವು ಹುಡುಕೊಡ್ತೀವಿ ಅಂದರೆ ಹುಡುಕೊಡಿ. ಇಲ್ಲ ಡಿಲೀಟ್ ಮಾಡಿ, ನಮ್ಮ ಸಹಮತ ಇದೆ ಡಿಲೀಟ್. ಯಾಕೆಂದರೆ ಈ ವೋಟ್ಸೇನೆ ನಿಮಗೆ ಫ್ಯೂಚರ್ ಎಲೆಕ್ಷನ್ ಕೌಂಟ್ ಆಗೋದು. ಯಾಕೆಂದ್ರೆ ಡೆತ್ ಅಂತ ಕೊಟ್ಟಿರ್ತೀರಿ, ಅವ್ನು ಅಲೈವ್ ಇದ್ದಾನೆ, ಆ ಥರ ಆಗ್ದಂಗೆ. ಅದಕ್ಕೆ ಏನು ಮಾಡಿದ್ದೀವಿ, ನಾಳೆ ಅವ್ರು ಏನಾದ್ರು ತಪ್ಪು ಮಾಹಿತಿ ಡೆತ್ ಅಂತ ಏನು ಮನೆಗಳಲ್ಲಿ ಕೊಡ್ತಾ ಇದ್ದಾರೆ, ಅವ್ರ ವೋಟರ್ ಐಡಿ, ಅವ್ರ ಮೊಬೈಲ್ ನಂಬರು, ಅವ್ರ ಫೋನ್ ನಂಬರ್ನ ಎಲ್ಲನೂ ಡೀಟೇಲ್ಸ್ನ ಬರೆದ್ಬಿಟ್ಟು ನಾನು, ಯಾಕಂದ್ರೆ ಡೆತ್ ಸರ್ಟಿಫಿಕೇಟ್ ಎಲ್ಲರ ಹತ್ರ ಇಲ್ಲ, ನಾಳೆ ಆಯಿತು ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್. ನಮ್ಮ ಮನೇಲಿ ಯಾರು ಬದುಕಿದ್ದಾರೆ ಯಾರು ನನಗೆ ಗೊತ್ತಿರುತ್ತೆ. ಈಗ ನೀವು ಬಂದ್ಬಿಟ್ಟು ನಮ್ಮ ಮನೇಲಿ ಯಾರು ಬದುಕಿದ್ರೆ ನಾನು ಹೇಳಿಕೆ ಮೇಲೆ ನೀವು ಬರ್ಕೋತಾ ಇರ್ತೀವಿ. ಸೊ ಅದನ್ನು ವೆರಿಫೈ ಮಾಡಿ ತಿಳಿಸಿದ್ದೀವಿ. ಟೋಟಲಿ ನಮಗೆ ಈ ಓವರಾಲ್ ಇದನ್ನೆಲ್ಲ ಲೆಕ್ಕ ತಗೊಂಡ್ರೆ ಆಬ್ಸೆಂಟೀಸ್ ವೋಟರ್ಸ್, ಶಿಫ್ಟೆಡ್ ವೋಟರ್ಸ್ ಆ್ಯಂಡ್ ಡೆತ್ ವೋಟರ್ಸ್ ಅಂತ ASB ಅಂತಿದೆ ನೋಡಿ, 1149 ಇದೆ ಅಲ್ಲಿ. ಕಳೆದ 25 ವರ್ಷದಿಂದ ಲೆಕ್ಕ ತಗೊಂಡ್ರೆ ಇಷ್ಟು ಜನ ಶಿಫ್ಟ್ ಆಗಿ ಹೋಗಿರೋರು.